ನಮಸ್ಕಾರ ಗೀತಾ ಪ್ರಪಂಚಕ್ಕೆ. ಇವತ್ತು ವರಮಹಾಲಕ್ಷ್ಮಿಗೆ ಉಡಿ ತುಂಬೋದು ಹೇಗೆ ಅಂತ ನೋಡೋಣ ಬನ್ನಿ. ಯಾವ ರೀತಿ ಉಡಿ ತುಂಬೋದು ಅಂತ. ನಾನು 5 ಬೊಕ್ಸೆ ಅಕ್ಕಿ ತಗೋತಾ ಇದ್ದೀನಿ. ನೀವು 5 ಬೊಕ್ಸೆನಾದರೂ ತೊಗೋಬೋದು, ಇಲ್ಲ ಒಂದು ಸೇರಳಾದರೂ ತೊಗೋಬೋದು. ಈ ಥರ ಮಾಡಿಕೊಂಡ್ರೆ ಕರೆಕ್ಟಾಗಿ ಬರುತ್ತೆ. ಐದು ಬೊಕ್ಸೆ ಹಾಕೊಂಡಿದ್ದೀನಿ ನಾನು. ಇದನ್ನೆಲ್ಲ ಒಂದು ಸಮ ಮಾಡಿಕೊಂಡು, ಇದು ಊಟ ಮಾಡಿದಿರೋ ತಟ್ಟೆಯಲ್ಲಿ ಅಕ್ಕಿ ಹಾಕೋಬೇಕು. ನೀವು ಮಡ್ಲು ತುಂಬಬೇಕು ಅಂದಾಗ ಈ ಥರ ಮಾಡ್ಕೊಳ್ಳಿ. 5 ವೀಳ್ಯದೆಲೆ ತೊಗೊಂಡಿದ್ದೀನಿ, 5 ಬಟ್ಲಡಿಕೆ ತೊಗೊಂಡಿದ್ದೀನಿ. ನಿಮ್ಮ ಹತ್ರ ಇಲ್ಲ ಅಂದರೆ ಒಂದು ಹಾಕ್ಕೊಂಡು ಮಿಕ್ಕಿದ ಅಡಿಕೆ ಹಾಕ್ಕೊಳ್ಳಿ. ಇದು ಅರಿಶಿನ ಕುಂಕುಮ ಮತ್ತು 1 ಚಿಪ್ಪು ಬಾಳೆಹಣ್ಣು ತೊಗೊಂಡಿದ್ದೀನಿ, 1 ಡಜನ್ ಬಳೆ ಮತ್ತು ಇದಕ್ಕೆ 2 ಅರಿಶಿನದ ಕೊಂಬು ತೊಗೊಂಡಿದ್ದೀನಿ, 1 ದಾಳಿಂಬೆ. ಇದು ಬೇಡ ಅಂದರೆ ನೀವು ಸ್ಕಿಪ್ ಮಾಡ್ಕೋಬೋದು. 1 ಬ್ಲೌಸ್ ಪೀಸು, ಸೀರೆ ಸಪ್ರೇಟ್ ಇರಲಿ, 1 ಬ್ಲೌಸ್ ಪೀಸ್ ಇರಬೇಕು. ಇದಕ್ಕೆ ಪ್ಯಾಕೆಟ್ ಮಾಡೋಕ್ಕೆ ಹಾಕೊಳ್ಳಿ ನೀವು. ನಾನು ಈಗ ತೋರಿಸೋದಕ್ಕೋಸ್ಕರ ನಿಮಗೆ ಈ ಥರ ಹಾಕೊಡ್ತಾ ಇದ್ದೀನಿ. ಹಸಿರು ಬೇಳೆ ಮತ್ತು ತೊಗರಿಬೇಳೆ ತುಂಬ ಒಳ್ಳೆಯದು. ಇವೆಲ್ಲ ಧಾನ್ಯ ಲಕ್ಷ್ಮಿ ತುಂಬಿ ತುಳುಕಾಡಲಿ ಅಂತ ಇದಕ್ಕೋಸ್ಕರ ಧಾನ್ಯ ಮಡಗೋದು. ಧನಲಕ್ಷ್ಮಿ ಯಾವಾಗಲೂ ನಮ್ಮ ಮನೆ ಶಾಶ್ವತವಾಗಿ ನೆಲೆಸಿರಬೇಕು ಅಂತ. ಅರಿಶಿನ ಕುಂಕುಮ ಸೌಭಾಗ್ಯ ಸಂಕೇತ. ಅದಕ್ಕೋಸ್ಕರ ಈಗ 1 ಕೊಬ್ಬರಿ ತಗೋತಾ ಇದ್ದೀನಿ, 1 ಹೋಳು ಕೊಬ್ಬರಿ. ಅದಕ್ಕೆ 1 ಹಿಡಿಯಷ್ಟು ಹುರ್ಗಡ್ಲೆ ಹಾಕೊಳ್ಳೋಣ ಮತ್ತು 1 ಅಚ್ಚು ಬೆಲ್ಲ ತಗೋತಾ ಇದ್ದೀನಿ. ಇದಕ್ಕೆ ನೀವು ಕೊಬ್ಬರಿ ಒಳಗಡೆ ಗೋಡಂಬಿ, ಖರ್ಜೂರ ಏನು ಬೇಕಾದರೂ ಹಾಕೋಬೋದು. ಪರಿಮಳ ಭರಿತವಾದ ಯಾವುದಾದ್ರೂ ಹೂವು ಹಾಕ್ಕೊಳ್ಳಿ, ತುಂಬ ಘಮ ಘಮ ಆಗಬೇಕು. ಇದಕ್ಕೆ ನಿಮ್ಮ ಶಕ್ತಿ ಅನುಸಾರ ಎಷ್ಟು ದಕ್ಷಿಣೆ ಇಟ್ಕೋತೀರೋ ಅಷ್ಟು ದಕ್ಷಿಣೆ ಇಟ್ಕೊಳ್ಳಿ. ಮತ್ತು ಬಾಚಣಿಗೆ ಕನ್ನಡಿ ಇಟ್ಕೊಳ್ಳಿ. ಬಾಚಣಿಗೆ ಕನ್ನಡಿ ಇಟ್ಕೊಳ್ಳೋದು ಶೃಂಗಾರ ಸಂಕೇತ ಅಂತ. ತಾಯಿ ಲಕ್ಷ್ಮೀದೇವಿ ಶೃಂಗಾರ ಮಾಡ್ಕೊಳ್ಳೋದಕ್ಕೋಸ್ಕರ. ನೋಡಿ, ಧಾನ್ಯ ಲಕ್ಷ್ಮಿ ಇದೆ, ಧನಲಕ್ಷ್ಮಿ ಇದೆ, ಶೃಂಗಾರ ಲಕ್ಷ್ಮಿ ಇದೆ, ಸಂಪತ್ ಲಕ್ಷ್ಮಿ, ಎಲ್ಲ ಥರನೂ ತುಂಬಿ ತುಳುಕಾಡಲಿ ಅಂತ, ಫಲ ಕೊಡಲಿ ಅಂತ. ಇದಕ್ಕೆ ನಾವು ಹಣ್ಣುಗಳು ನಿಮ್ಗೆ ಯಾವ್ದು ಬೇಕು ಅನಿಸುತ್ತೆ ಹಾಡುಗಳು ಇಟ್ಟಿದ್ದೀನಿ. ವರಮಹಾಲಕ್ಷ್ಮಿಗೆ ದಾಳಿಂಬೆ ಅಂದರೆ ತುಂಬ. ನೋಡಿ, ಪೂರ್ಣ ಫಲವಾಗಿ 1 ತೆಂಗಿನಕಾಯಿ ಇಟ್ಕೊಳ್ಳೋಣ. ಈಗ ಸಂಪೂರ್ಣವಾಗಿ ಮೊಡ್ಲಕ್ಕಿ ರೆಡಿಯಾಗಿದೆ. ಅರಿಶಿನ ಕುಂಕುಮ, ಬಳೆ, ಹೂವು ಮತ್ತು ನವಧಾನ್ಯಗಳು, ಹಣ್ಣು, ದಕ್ಷಿಣೆ, ಎಲೆ, ಅಡಿಕೆ, ಅರಿಶಿನದ ಕೊಂಬು, ಪ್ರತಿಯೊಂದು ಯಾವುದೋ ಕೊಬ್ಬರಿ ಇರ್ಬೋದು, ಬೆಲ್ಲ, ಎಲ್ಲ ರೀತಿಯೂ ಇದೆ. ಶೃಂಗಾರ ಲಕ್ಷ್ಮಿ ರೂಪವಾಗಿ ನಾವು ಬಾಚಣಿಗೆ ಕನ್ನಡಿನ ಇಟ್ಕೋತೀವಿ. ಈ ರೀತಿ ಇಟ್ಕೊಂಡಾಗ ಸಂಪೂರ್ಣವಾದ ಮೊಡ್ಲಕ್ಕಿ ರೆಡಿಯಾಗಿದೆ. ಈ ವಿಡಿಯೋ ನಿಮಗೆ ಸಂಪೂರ್ಣವಾಗಿ ಇಷ್ಟ ಆದಲ್ಲಿ, ಅರ್ಥಪೂರ್ಣವಾದಲ್ಲಿ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ನಿಮ್ಮ ಅಭಿಪ್ರಾಯನ ಕಮೆಂಟ್ ಮುಖಾಂತರ ತಿಳಿಸಿ. ಮತ್ತೊಂದು ವಿಡಿಯೋದೊಂದಿಗೆ ಭೇಟಿ ಆಗೋಣ. ತಾಯಿ ವರಮಹಾಲಕ್ಷ್ಮಿ ಎಲ್ರಿಗೂ ಆಯುಷ್ಯ, ಆರೋಗ್ಯ, ಅಭಿವೃದ್ಧಿ, ಸಂಪತ್ತು ಕೊಡಲಿ ಅಂತ ಕೇಳ್ಕೊತೀನಿ. ನಿಮ್ಮನೇಲೂ ವರಮಹಾಲಕ್ಷ್ಮಿ ತಾಯಿ ಒಲಿಲಿ, ಹಬ್ಬ ತುಂಬ ಚೆನ್ನಾಗಾಗಲಿ ಅಂತ ಕೇಳ್ಕೊತಾ ಇದ್ದೀನಿ. ಥ್ಯಾಂಕ್ ಯು ಸೋ ಮಚ್. ಮತ್ತೊಂದು ವಿಡಿಯೋದೊಂದಿಗೆ ಭೇಟಿ ಆಗೋಣ.